ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಸರಿಗಷ್ಟೇ ಇವರು ವೈದ್ಯರು. ಬಡ ಜನಗಳ ಕಷ್ಟಗಳು ಕೇಳುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳಿದ್ದರೂ ಖಾಸಗಿ ಮೆಡಿಕಲ್ಗಳಿಗೆ ಬರೆಯುತ್ತಿದ್ದಾರೆ. ಆಂಬ್ಯುಲೆನ್ಸ್ ಮುಖಾಂತರ ಮೈಸೂರಿನ ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಕಳುಹಿಸುತ್ತಿದ್ದಾರೆ ಎಂದು ಕರ್ನಾಟಕ ರೈತ ಪರ್ವ ಸಂಘದ ರಾಜ್ಯ ಕಾರ್ಯದರ್ಶಿ ವೈಎಲ್ ನವೀನ್ ಕುಮಾರ್ ಆರೋಪಿಸಿದ್ದಾರೆ. ಎಚ್ಡಿಕೋಟೆ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾಡಂಚಿನ ಭಾಗದಿಂದ ಚಿಕಿತ್ಸೆಗೆ ಜನರು ಇಲ್ಲಿಗೆ ಬರಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಗಳು ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ಸ್ವತಃ ಅವರ ಖಾಸಗಿ ಕ್ಲಿನಿಕ್ಗಳಿಗೆ ಕರೆಯುತ್ತಾರೆ. ಹಾಗೆ ಆಪರೇಷನ್ಗಳು ಇದ್ದರೆ ಪ್ಯಾಕೇಜ್ ರೂಪದಲ್ಲಿ ಮಾತನಾಡಿ ಇವರೇ ಮೈಸೂರಿನ ಆಸ್ಪತ್ರೆಗಳಿಗೆ ಕಳುಹಿಸುತ್ತಾರೆ. ಶಾಸಕರು ಜನರಿಗೆ ಉತ್ತಮವಾದ ಚಿಕಿತ್ಸೆ ನೀಡಲಿ ಎಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾದರಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯನ್ನು ಮಾಡಿದ್ದಾರೆ. ಆದರೆ ರೈತರಿಗೆ, ಬಡವರಿಗೆ ಏನು ಸಹ ಪ್ರಯೋಜನವಾಗುತ್ತಿಲ್ಲ ಎಂದು ಆರೋಪ ಮಾಡಿದರು. ನನ್ನ ಹೆಸರು ವೈಎಲ್ ನವೀನ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಕಾರ್ಯದರ್ಶಿ ಆಗಿದ್ರಿ. ಇವತ್ತು ಏನು ವಿಚಾರ ಅಂತಂದರೆ, ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಮ್ಮ ತಾಲೂಕಿನ ಶಾಸಕರು ಒಳ್ಳೆ ಮಲ್ಟಿನ್ಯಾಷನಲ್ ಹಾಸ್ಪಿಟ್ಲ್ ಮಾಡ್ಬೇಕಂತ ಹೇಳಿ ದೊಡ್ಡ ಮಟ್ಟಿಗೆ ಇಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಮಾಡೋರೆ. ಆದರೆ ಇಲ್ಲಿ ಹಾಸ್ಪಿಟ್ಲ್ ಮಾಡಿದರೆ ಅದು ಪ್ರಯೋಜನ ಆಯ್ತಿರೋದಾರ ಅಂದರೆ ನಮ್ಮ ನಿಜವಾಗಿ ರೈತರಿಗಾಗಲಿ ನಮ್ಮ ಕೋಟೆ ತಾಲೂಕಿನ ಬಂದು ಬೆಳೆದವ್ರಿಗೆ ಒಬ್ರಿಗೂ ಪ್ರಯೋಜನ ಆಯ್ತಿಲ್ಲ. ಏನಕ್ಕಂತಂದರೆ ಇಲ್ಲಿರೋಂಥ ಡಾಕ್ಟ್ರುಗಳು ಅವರ ಸ್ವಂತ ಕ್ಲಿನಿಕ್ಗಳನ್ನ ಓಪನ್ ಮಾಡ್ಕೊಂಡು ಇಲ್ಲಿ 4 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಬಂದಂಥ ರೋಗಿಗಳಿಗೆ ಇವತ್ತೇನು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡೋದೇ ಕಷ್ಟ. ಆ ಟ್ರೀಟ್ಮೆಂಟ್ ಮಾಡಿದಂಥ ಟೈಮಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗುವಂಥ ಟ್ಯಾಬ್ಲೆಟ್ ಒಂದೂ ಬರೆಯಲ್ಲ. ಏನಕ್ಕಂತಂದರೆ ಅವರು ಇರೋದು ಪ್ರೈವೇಟ್ ಮೆಡಿಕಲ್ ಸ್ಟೋರಲ್ಲಿ ಎಲ್ಲರೂ ಅವರು ಮಿಂಗಲ್ ಆಗಿರ್ತಾರೆ. ಕಮಿಷನ್ ಬೇಸಿಕ್ ಅವರು ಕೆಲಸ ಮಾಡ್ತವ್ರೆ ಅಂತ ಹೇಳೋಕ್ಕೆ ನಾವು ರಾಜರಹಸ್ಯ ಹೇಳ್ಬೋದು. ಯಾಕಂದರೆ ಅವರೇ ಒಂದು ಸ್ವಂತ ಕ್ಲಿನಿಕ್ಗಳೆಲ್ಲ ಇಲ್ಲಿರೋಂಥ ಡಾಕ್ಟ್ರುಗಳು, ಶ್ರೀನಿವಾಸ್ ಡಾಕ್ಟ್ರ್ ಆಗಿರ್ಬೋದು, ಪ್ರಜ್ವಲ್ ಡಾಕ್ಟ್ರ್ ಆಗಿರ್ಬೋದು, ಸೋಮಣ್ಣವ್ರು ಆಗಿರ್ಬೋದು, ಎಲ್ಲರೂ ಅವರ ಸ್ವಂತ ಹಾಸ್ಪಿಟ್ಲ್ ಮಾಡ್ಕೊಂಡವ್ರೆ. ಅವ್ರು ಮಾಡಲಿ, ಖಾಸಗಿ ಹಾಸ್ಪಿಟ್ಲ್ ಮಾಡೋದೇ ನಾವು ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಅವ್ರು ಇಷ್ಟ ಅದು ಮಾಡ್ಬೋದು. ಆದರೆ ಮಾಡೋದಂದರೆ ಇಲ್ಲಿ ಬಂದಂಥ ರೋಗಿಗಳನ್ನ ಡೈವರ್ಟ್ ಮಾಡಿ ಅಲ್ಲಿ ಬನ್ನಿ, ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, 4 ಗಂಟೆ ಆದಮೇಲೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬನ್ನಿ ಅಂತೇಳಿ ಹಾಸ್ಪಿಟ್ಲಿಗೆ. ಯಾಕಂದರೆ ರೈತರುಗಳು ಹುಷಾರಾಗಬೇಕು ಅಂತಂದ್ರೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಹೋಗ್ತಾರೆ. ಯಾಕಂದರೆ ಒಬ್ಬ ಡಾಕ್ಟ್ರನ್ನ ದೇವ್ರಂತ ನಂಬಿರೋಂಥ ಜನಗಳು ರೋಗಿಗಳು. ಆ ರೋಗಿಗಳಿಗೆ ಡೈವರ್ಟ್ ಮಾಡಿ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಕರೆ ಮಾಡಿ ಅಲ್ಲಿ ಎಂಟ್ರೆನ್ಸ್ ಫೀಸ್ 150 ರೂಪಾಯಿ ಫೀಸ್ ತಗೊಂಡು ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಂಥ ಓವರ್ ಡೋಸ್ ಟ್ರೀಟ್ಮೆಂಟ್ ಕೊಡೋಂಥ ಕೆಲಸ ಕಾರ್ಯಗಳು ಮಾಡ್ತಾವ್ರೆ. ಯಾರು ಮಾಡ್ತಾರೋ ಆ ಥರ? ಇದೇ ನಮ್ಮ ಪ್ರಜ್ವಲ್ ಡಾಕ್ಟ್ರು ಏನು ಮಾಡ್ತಾವ್ರೆ ಅಂತಂದರೆ, ಇದೇ ಆನ್ಫಸ್ಟ್ ಎಚ್ಡಿಕೋಟೆ ರಸ್ತೆಯಲ್ಲಿ ಅಂತ ಅಗ್ನಿಶಾಮಕ ದಳ ಎದುರುಗಡೆ ಒಂದು ಕ್ಲಿನಿಕ್ ಮಾಡೋರೆ. ಆ ಕ್ಲಿನಿಕಲ್ಲಿ 6 ಗಂಟೆ ಆದಮೇಲೆ ಬಡ ರೈತರುಗಳು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು 1 ಗಂಟೆ 2 ಗಂಟೆ ಟೈಮ್ ಕಾಯ್ತಾರೆ. ಯಾಕಂದರೆ ಬಸ್ಸಿನ ವ್ಯವಸ್ಥೆ ಇರಲ್ಲ. ಅಲ್ಲಿಂದ ಆನ್ಫಸ್ಟ್ ನಡ್ಕೋಬೇಕು, ಇಲ್ಲಾಂದರೆ ಕೋಟೆ ನಡ್ಕೊಬೇಕು. ಯಾಕಂದರೆ ಅವರು ಹುಷಾರಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿ ಹೋಗ್ತಾರೆ. ಹಂಗಾಗಿ ಇಲ್ಲಿ ಇವಾಗ ಮೂಳೆ ಡಾಕ್ಟ್ರ್ ಆಗಿರ್ಬೋದು, ಅದೇ ನಮ್ಮ ಸ್ನೇಹಿತರವರ ತಾಯಿಗೆ. ಯಾಕಂದ್ರೆ ನಾವೇ ಖುದ್ದಾಗಿ ಹೋಗಿ ಅಲ್ಲಿ ಏನೇನು ವ್ಯವಹಾರ ನಡೆದಿದೆ ಎಲ್ಲ ಅಂತ ನಮಗೆಲ್ಲ ವಿಚಾರ ಗೊತ್ತಿರೋದೆ. ಇಲ್ಲಿ ಟ್ರೀಟ್ಮೆಂಟ್ ಸಣ್ಣ ಪುಟ್ಟ ಒಂದು ಕಾಲು ಮುರಿದೋ ಇನ್ನೊಂದು ಸಣ್ಣ ಪುಟ್ಟ ಏನೇ ಆಪ್ರೇಷನ್ ಇದ್ದರೂ ಕೋಟೆ ಹಾಸ್ಪಿಟಲಲ್ಲಿ ಮಾಡಲ್ಲ. 100ಕ್ಕೆ 10% 20% ಮಾತ್ರ ಮಾಡ್ತಾರೆ. ಇನ್ನು ಬಾಕಿ ಎಲ್ಲ ಆಪ್ರೇಷನ್ಗಳೇನಿದ್ರು ಮೈಸೂರಲ್ಲಿ ಅವ್ರಿಗೆ ಕಮಿಷನ್ ಬರೋವಂಥ ಹಾಸ್ಪಿಟ್ಲುಗಳಲ್ಲಿ ಇವರೇ ಸ್ವಂತ ಆಂಬುಲೆನ್ಸ್ಗಳಲ್ಲಿ ಕಳಿಸ್ಕೊಡ್ತಾರೆ. ಯಾಕಂದರೆ ಇಲ್ಲಿಂದ ಕಳಿಸ್ಬೇಕು ಅಂತಂದರೆ ಆಂಬುಲೆನ್ಸ್ ವ್ಯವಸ್ಥೆ ಅವರೇ ಮಾಡ್ತಾರೆ. ಮತ್ತು ಕೋಟೆ ತಾಲೂಕಲ್ಲಿ ಇಷ್ಟು ಆಂಬುಲೆನ್ಸ್ ಇರಲಿಲ್ಲ. ಯಾಕಂದರೆ ಇವತ್ತು ಪ್ರೈವೇಟ್ ಆಗಿರೋದ್ರಿಂದ ಅವ್ರು ಆಂಬುಲೆನ್ಸಲ್ಲಿ ಹೋಗಲೇಬೇಕಾಯ್ತು. ಇವರೇ ಕಳಿಸ್ಕೊಡ್ತಾರಲ್ಲ, ಪೇಷೆಂಟ್ ಅಂದರೆ ಇವರೇ ರೆಫರ್ ಮಾಡಿ ಫಿಕ್ಸೆಡ್ ರೇಟ್ ಮಾತಾಡ್ತಾರೆ. 25,000, 30,000, 50,000 ಅಂತಾರೆ. ಇನ್ನೊಂದು ಇದರಲ್ಲಿ ಏನು ಮೋಸ ಮಾಡ್ತಾರೆ ಅಂದರೆ, ಪ್ರಜ್ವಲ್ ಡಾಕ್ಟ್ರು ಮಾಡ್ತಿರೋಂಥ ದೊಡ್ಡ ಮೋಸ ಅಂದರೆ, ಒಬ್ಬ ಈರ್ಗಲ್ಲಿ ಒಬ್ಬರು ಕೆಂಪಮ್ಮ ಅನ್ನೋರು ಕಾಲು ಮುರ್ತಿ ಆಗಿರ್ತಾರೆ. ಅವ್ರನ್ನ ನಿಮ್ಮ ಮೈಸೂರಲ್ಲಿ ನಾನು ಒಂದು 30,000 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಮೈಸೂರು ಹಾಸ್ಪಿಟ್ಲಿಗೆ ಕರೀತಾರೆ. ಆ ಮೈಸೂರು ಹಾಸ್ಪಿಟ್ಲಿಗೆ ಹೋದಂಥ ಕಾಲದಲ್ಲಿ ನಿಮ್ಮದು SSBN ಕಾರ್ಡ್ ಕೊಡಿ ಅಂತ ಹೇಳ್ತಾರೆ. SSBN ಕಾರ್ಡಲ್ಲೂ ಅವರು ದುಡ್ಡು ಕ್ಲೇಮ್ ಮಾಡೋರು, ಎಷ್ಟು ಮಾಡೋರು ಅಂತ ಗೊತ್ತಿಲ್ಲ. 30,000 ರೂಪಾಯಿ ಮಾತಾಡಿರ್ತಾರೆ. ಅದೇ ಜಾಗ ನಾನು ಹೋಗಿ 25,000 ಮಾತಾಡಿ ಬಡವರವರು ಅಂತೇಳಿ ಏನೋ ಕನ್ವಿನ್ಸ್ ಮಾಡಿ 25,000 ವಹಿಸಿರ್ತೀವಿ. ಶ್ರೀನಿವಾಸ ಮೂರ್ತಿ ಅವರು ಈ ಥರ ಒಂದು ಮೂಳೆ ಡಾಕ್ಟ್ರು ಮಾಡಿದಂಥ ಕೆಲಸ ಅದು. ಈ ಥರ ಮಾಡಿ ಆವಾಗ ನಮ್ಮ ಕಾರ್ಡಲ್ಲಿ ಎಷ್ಟು ದುಡ್ಡು ಅವ್ರಿಗೆ ಬಂದೈತೆ, SSBN ಕಾರ್ಡಲ್ಲಿ ಎಷ್ಟು ಅಮೌಂಟ್ ಬಂದಂತೆ ಇದುವರೆಗೂ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಮೆಸೇಜು ಬರೋಲ್ಲ. ನಾವು ಕೊಟ್ಟಿರೋಂಥ ಹಣಕ್ಕೆ ಬಿಲ್ ಕೇಳಿದಾಗ ಬಿಲ್ಲು ಸಹ ಇರೋಲ್ಲ. ನೋಡಿ ಸರ್, ಬಿಲ್ ಏನು ಕೊಡಲ್ಲ, ನಿಮ್ಗೆ ಕೆಲಸ ಆಗಬೇಕು ಅಂತ. ಆಮೇಲೆ ಈ ಕಡೆ ಕರ್ಕೋದ್ರೆ ಆ ಕಡೆಯಿಂದ ಆಂಬುಲೆನ್ಸ್ ಮತ್ತೆ ಕರ್ಕೊಬರಲ್ಲ. ಕರ್ಕೋಬೇಕಾದ್ರೆ ಆಂಬುಲೆನ್ಸ್ ಅವರೇ ಕೊಟ್ಟು ಅವರೇ ಕರ್ಕೋಗಿ ಅವರೇ ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಕಡೆ ಬರಬೇಕಾದ್ರೆ ಮತ್ತೆ ಬಾಡಿಗೆ ಕೊಡಿ ಅಂತ ಕೇಳುತ್ತಾರೆ. ಈ ಥರ ಸಂದರ್ಭ ಆಗಿರೋದ್ರಿಂದ ದಯಮಾಡಿ ಇಲ್ಲಿನ ಶಾಸಕರಾಗಿರ್ಬೋದು, ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ತುಂಬ ಗಮನ ಹರಿಸಬೇಕು. ಹಂಗೆ ಇಲ್ಲಿ ಹಾಸ್ಪಿಟ್ಲದ ವಿಚಾರ ಹೇಳ್ಬೇಕಾದ್ರೆ ಕುಡಿಯೋ ನೀರು ಭಾಳ ಸಮಸ್ಯೆ ಇದೆ. ಇಲ್ಲಿ ಒಂದು ಬ್ಲಡ್ ಚೆಕಪ್ ಮಾಡಬೇಕು ಅಂತ ಬ್ಲಡ್ ಚೆಕಪ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆಧಾರ್ ಕಾರ್ಡ್ ಕೇಳ್ತಾರೆ.
ಯಾಕಂದರೆ ರೈತರು ಯಾಕೋ ಸ್ವಲ್ಪ ಒಂಚೂರು ರೋಗಿಗಳು ಏನೋ ಅರ್ಜೆಂಟ್ ಬಂದ ಟೈಮಲ್ಲಿ ಅವರು ಆಧಾರ್ ಕಾರ್ಡ್ ಥರ ಮರ್ತಿದ್ರೆ 100 ರೂಪಾಯಿ ದುಡ್ಡು ಕೊಡಲೇಬೇಕು. ಆ 100 ರೂಪಾಯಿಗೆ ಅವರು ಒಂದು ರಿಸಿಪ್ಟು ಕೊಡಲ್ಲ, ಏನು ಕೊಡಲ್ಲ, ಬ್ಲಡ್ ಚೆಕಪ್ ಮಾಡ್ತಾರೆ. ಇದನ್ನೆಲ್ಲನೂ ಅಧಿಕಾರಿಗಳು ಅದನ್ನ ನೋಡಬೇಕು. ಅದೇ ರೀತಿಯ ಒಂದು ಮಗು ಜನನಾಗಿ ಅದು ಮರಣ ಒಂದೇ ತನಕ ದುಡ್ಡು ಕೊಡಲೇಬೇಕು. ಈಗ ಒಂದು ಮಗು ಡೆಲಿವರಿ ಆಯ್ತದೆ ಅಂದಾಗ 5,000 ದುಡ್ಡು ತಂದು ಬಡಿಕೊಂಡಿದ್ರೆ ಮಾತ್ರ ಅಲ್ಲಿ ಡೆಲಿವರಿ ಆಗೋಂಥ ಕೆಲಸಗಳು ಮಾಡ್ತಿರೋದು ಇಲ್ಲಿಂದ ಡಾಕ್ಟ್ರುಗಳು. ಒಂದು ಪಾರ್ಟಿ ತೀರೋಗಿ ಡೆತ್ ಆದ ಸಂದರ್ಭದಲ್ಲಿ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋಂಥ ಸಿಬ್ಬಂದಿ ವರ್ಗದವರು ಅದಕ್ಕೆ ಒಂದು ಪ್ಲಾಸ್ಟಿಕ್ದು ಒಂದು ಬಕೆಟ್ ತಗೊಬನ್ನಿ ಅಂತಾರೆ, ಅದಕ್ಕೆ ಡ್ರೆಸ್ಸಿಂಗ್ ಮೆಟೀರಿಯಲ್ ತಂದು ಕೊಡಿ ಅಂತಾರೆ. ಅದ್ರ ಜೊತೆಲಿ ಇನ್ನೂ ಅದಕ್ಕೇನು ಸಂಬಂಧಪಟ್ಟಂಥ ಮೆಡಿಸಿನ್ಗಳನ್ನೆಲ್ಲ ತಗೊಬಂದು ಕೊಡಿ ಅಂತ ಪದಾರ್ಥಗಳು ತಂದು ಕೊಡಬೇಕು. ಇದಕ್ಕೆ ಎಷ್ಟು ದುಡ್ಡು ಆಯ್ತು, ಅದಕ್ಕೆ ಅಷ್ಟು 5,000 ರೂಪಾಯಿ ಅದಕ್ಕೂ ಎಕ್ಸ್ಟ್ರಾ ಬಿಲ್ ಮಾಡಿ ಅದನ್ನು ದುಡ್ಡು ಇಸ್ಕೊತಿದ್ದಾರೆ. ಇದನ್ನೆಲ್ಲ ಈಗ ಅಲ್ಲಿ ಹಿಂದ್ಗಡೆ ಮಕ್ಕಳ ಹಾಸ್ಪಿಟ್ಲಿಗೆ ಸ್ಲಿಪ್ಪು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಕ್ಯೂ ನಿಂತಾರೆ ನೋಡಿ. ಈ ಹಾಸ್ಪಿಟ್ಲಿಗೆ ಇಷ್ಟೊಂದು ಜನ ಕ್ಯೂ ನಿಂತಾರೆ ಅಂದಾಗ ಮಕ್ಕಳ ತಾಯಿ ಹಾಸ್ಪಿಟ್ಲಿಗೆ ಅಲ್ಲೇ ಚೀಟಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲಿಂದ ಬಂದು ಕ್ಯೂ ನಿಂತ್ಕೊಂಡು ಅಲ್ಲೇ ಹೋಗಿ ಲೇಡೀಸ್ ಅಲ್ಲಿರ್ತಾರೆ, ಅವ್ರು ಗಂಡ ಬಂದು ಇಲ್ಲಿ ಟಿಕೆಟ್ ತಗೊಂಡು ಚೀಟಿ ತಗೋ ಅವಶ್ಯ ಈ ಥರ ಕೆಲಸ ನಡೀತವೆ. ದಯಮಾಡಿ ಬ್ಯಾಂಡೇಜ್ಗಳು ಏನೇ ಇದ್ರೂ 100ಕ್ಕೆ 90% ಪ್ರೈವೇಟ್ ಮೆಡಿಕಲ್ ಸ್ಟೋರ್ಗೆ ಬರೆಯೋದು. ಖಾಸಗಿ ಮೆಡಿಕಲ್ ಸ್ಟೋರಿಂದ ಇವ್ರಿಗೆ ಫುಲ್ಲು ಒಂಥರ ಪ್ಯಾಕೇಜ್ ಆಗ್ಬಿಟ್ಟದೆ. ಹಾಗಾಗಿ ಇಲ್ಲಿರೋ ಮೆಡಿಸಿನ್ನ ಕೊಡೋದೇ ಕಮ್ಮಿ, ಅಂದರೆ ಇಲ್ಲಿ ಬರೆಯೋದೇ ಇಲ್ಲ ಅವರು. ಸರ್ಕಾರಿ ಹಾಸ್ಪಿಟ್ಲಿರೋಂಥ ಮೆಡಿಸಿನ್ನೇ ಬರೀದೇ ಇಲ್ಲ ಅವರು. ಹಾಗಾಗಿ ಇವರು ಅಧಿಕಾರಿಗಳು ಈ ಥರ ಕೆಲಸ ಮಾಡ್ತಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಒಳ್ಳೆ ಕೆಲಸ ಮಾಡಿದರೆ ಗಮನ ಹರಿಸ್ಬೇಕು. ಇಲ್ಲಾಂದರೆ ಎಚ್ಚರಿಕೆ ತಾಲೂಕಿಗೆ ಒಂದು ನಾಚಿಕೆ ಭಾಳಾಗೋ ಪರಿಸ್ಥಿತಿ ಆಯ್ತದೆ. ಯಾಕಂದರೆ ನಾಳೆ ಸಂಜೆ ನೋಡಬೇಕು, ನೀವು 6-7 ಗಂಟೆಗೆ ಎಷ್ಟು ಜನ ನಿಂತಿರ್ತಾರೆ ಪ್ರಜ್ವಲ್ ಡಾಕ್ಟ್ರು ಅವರ ಕ್ಲಿನಿಕ್ ಹತ್ರ. ಅಂದರೆ ಎಲ್ಲ ಕ್ಲಿನಿಕ್ಗಳಲ್ಲೂ ಅದೇ ಥರ ಆಗಿರೋದು. ಈಗ ಇಲ್ಲಿ ಬಂದವ್ರಿಗೆ ನಮ್ಮ ಟೈಮ್ ಆಗೋಯ್ತು, ಅಲ್ಲಿ ಬರೋದಿಲ್ಲ ಬನ್ನಿ ಅಂತಾರೆ, ಅಲ್ಲಿಗೆ ಹೋಗಿ ಹೋಗ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಮತ್ತು ನಡ್ಕೊಂಡು ಇನ್ನೊಂದು ಏನೋ ಮಾಡ್ಕೊಂಡು ಬರ್ತಾವ್ರೆ. ಹಾಗಾಗಿ ದಯಮಾಡಿದ್ದಕ್ಕೆ ಶಾಸಕರು ಇದು ಮುಂದಿನ ದಿನಗಳಲ್ಲಿ ಶಾಸಕರೇ ಇದಕ್ಕೆ ನೇರ ಹೊಣೆ ಆಯ್ತಾರೆ. ಅದನ್ನು ತಗೊಂಡು ಜವಾಬ್ದಾರಿ ತಗೊಂಡು ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು.